ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾವು ಕ್ಲಾಕ್ ಗಡಿಯಾರದ ಮೇಲಿನ ಸಂಬಂಧದ ಪ್ರಶ್ನೆಗಳನ್ನ ನಾವು ಬಿಡಿಸೋಣ. ಯಾವುದೇ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತಗೊಂಡ್ರೆ ನೀವು ಗಡಿಯಾರದ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ನೋಡಿರ್ತೀರಾ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ ಕೋನ, ಆಂಗಲ್, ಅದ್ರ ಮೇಲೆ ಪ್ರಶ್ನೆಗಳ ಜಾಸ್ತಿ ಈಗ ರೈಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಪ್ರಶ್ನೆ ನಾವು ಬಿಡಿಸೋಣ. ಯಾವ ತರ ಬಿಡಿಸೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ಮಿನಿಟ್ ಅಂಡ್ ಹವರ್ ಹ್ಯಾಂಡ್ ವೆನ್ ದ ಟೈಮ್ ಇಸ್ ಶೋಯಿಂಗ್ 5:30? 5:30ಯ ಸಮಯದಲ್ಲಿ ಕೇಳಿದಾಗ ಅಂತಾಗ ನಿಮಿಷದ ಮುಳ್ಳು ಮತ್ತು ಗಡಿಯಾರದ ಗಂಟೆಯ ಮುಳ್ಳಿನ ನಡುವಿನ ಕೋನ ಎಷ್ಟು ಅಂತ ಕೇಳ್ತಾರೆ ಫ್ರೆಂಡ್ಸ್. ನೋಡಿ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಒಂದು ಫಾರ್ಮುಲಾ ಇದೆ ಫ್ರೆಂಡ್ಸ್. ಕ್ಲಾಕ್ ಅಲ್ಲಿ ಯಾವುದೇ ರೀತಿಯಾದಂತಹ ಈ ಕೋನದ ಮೇಲಿನ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಬೇಕು ಅಂದ್ರೆ ಒಂದು ಫಾರ್ಮುಲಾ ಇದೆ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಥೀಟಾ ಇಸ್ ಈಕ್ವಲ್ ಟು 13 hours ಮೈನಸ್ 11/2 ಮಿನಿಟ್ಸ್. ಎಚ್ ಅಂದ್ರೆ ಅವರ್ ಅಂತ, ಮಿನಿಟ್ಸ್ ಅಂದ್ರೆ ಮಾಮೂಲಿ ನಿಮಿಷದ್ದು ತೋರಿಸಿದ್ರೆ, ಥೀಟಾ ಅಂದ್ರೆ ಕೋನ. ನಾವು ಕಂಡುಹಿಡಿಬೇಕಾಗಿರೋದು ಕೋನ ಎಷ್ಟು ಅಂತ. ಥೀಟಾ ಇಸ್ ಈಕ್ವಲ್ ಟು 13 ಅವರ್ ಎಷ್ಟು ಕೊಟ್ಟಿದ್ದಾರೆ, 5 ಇಂಟು 5 ಮೈನಸ್ 11/2 ಮಿನಿಟ್ಸ್ ಎಷ್ಟು ಕೇಳಿದ್ದಾರೆ, 30 ಮಿನಿಟ್ಸ್ ಅಂತ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ 5 ಇಂಟು 30 150 ಮೈನಸ್ 2 1s 2 2 15s 2 1 2 2 15 30. ಸೊ 11 ಇಂಟು 15 11 ಇಂಟು 15 ಮಾಡಿದ್ರೆ ಎಷ್ಟು ಬರುತ್ತೆ, 165. ಸೊ 150 ಮೈನಸ್ 165 ಅಂದ್ರೆ ಮೈನಸ್ 15 ಡಿಗ್ರಿ. ಬಟ್ ಇಲ್ಲಿ ಮೈನಸ್ ಬಂದಿದೆ ಸರ್ ಅಂತ ಹೇಳಿದ್ರೆ ಮೈನಸ್ ನ ಇಲ್ಲಿ ನೆಗ್ಲೆಕ್ಟ್ ಮಾಡಿ, ಏನ್ ತೊಂದರೆ ಇಲ್ಲ. ಟೋಟಲ್ ಆನ್ಸರ್ ಇಷ್ಟು ಅಂದ್ರೆ 15 ಡಿಗ್ರಿ. 5 ಮತ್ತು 5 ಗಂಟೆ 30 ನಿಮಿಷದ ಕೋನ ಎಷ್ಟು ಬರುತ್ತೆ ಅಂದ್ರೆ 15 ಡಿಗ್ರಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.